ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೀ ಭಗವಾನ್ ಉವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರೌಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಮತ್ತು ಕರ್ಮಯೋಗ ನಿಶ್ರೇಯಸಕರೌಭೌ. ಸನ್ಯಾಸವೂ ಶ್ರೇಯಸ್ಕರವಲ್ಲ, ಕರ್ಮಯೋಗವೂ ಶ್ರೇಯಸ್ಕರವಲ್ಲ. ಯಾವಾಗ? ಕರ್ಮ ಫಲದ ಆಸೆಯಿಂದ ಮಾಡಿದಾಗ. ನಾನು ಸನ್ಯಾಸಿ ಆಗೋದ್ರಿಂದ ನನಗೆ ಪ್ರತಿಷ್ಠೆ ಬರುತ್ತೆ ಅಂತ ಮಾಡಿದರೆ ಅದರಲ್ಲಿ ಫಲವಿಲ್ಲ. ಕರ್ಮನೂ ಕೂಡ ನನಗೆ ನಾನು ನಾಳೆ ರಾಜನಾಗ್ಬಿಡ್ತೇನೆ, ದುರ್ಯೋಧನ ಇಲ್ಲದೆ ಹೋದರೆ ಅಂತ ಅರ್ಜುನ ತಿಳ್ಕೊಂಡು ಮಾಡಿದರೆ ಅದರಿಂದ ಶ್ರೇಯಸ್ ಇಲ್ಲ. ಯಾಕೆಂತಂದರೆ ನಮ್ಮ ಕರ್ಮದ ಪ್ರಕಾರ ಏನು ನಡೆಯಬೇಕೋ ಅದು ನಡೆಯುತ್ತೆ ಹೊರತು ನಮ್ಮ ಕರ್ಮದಲ್ಲಿ ರಾಜನಾಗುವ ಯೋಗ ಇದ್ದರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ನಾವು ಕರ್ಮ ಮಾಡಿದರೂ ಆ ಪ್ರತಿಫಲ ನಮಗೆ ಪ್ರಾಪ್ತಿ ಆಗೋದಿಲ್ಲ. ಹೀಗಾಗಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲು. ಅಂದರೆ ನಿನ್ನ ಕರ್ಮಗಳಿಂದ ಒಂದು ಸನ್ಯಾಸವನ್ನು ತೆಗೆದುಕೊಂಡು ಬಿಡೋದಕ್ಕಿಂತ ಕರ್ಮಯೋಗ ಮಾಡೋದು ಅತ್ಯುತ್ತಮವಾದಂತಹ ವಿಚಾರ. ಫಲಗಳನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು. ಕರ್ಮ ಫಲದ ಆಸೆಯನ್ನು ಬಿಟ್ಟು ಕರ್ಮವನ್ನು ಮಾಡು ಅಂತ ಹೇಳಿದರೆ ಕರ್ಮ ಫಲ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಿನಗೆ ನೀನು ಅಂದ್ಕೊಂಡಿದ್ದಕ್ಕಿಂತ ಮಿಗಿಲಾದಂತಹ ಕರ್ಮ ಫಲವನ್ನು ಕೊಡೋದು ನನ್ನ ಜವಾಬ್ದಾರಿ. ಆದರೆ ನೀನು ಕರ್ಮವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಮತ್ತು ಸಾತ್ವಿಕವಾಗಿ ನೀನು ಸಂಪೂರ್ಣವಾಗಿ ಪರಿಶುದ್ಧನಾಗೋದಕ್ಕೋಸ್ಕರ ಕರ್ಮದ ಅಪೇಕ್ಷೆಯನ್ನು ನೀನು ಬಿಡಲೇಬೇಕು. ಅಪೇಕ್ಷೆ ಇದ್ದಷ್ಟು ಹೊತ್ತು ಭೂಮಿಗೆ ನಾವು ಎಳ್ಕೊಂಡು, ಗುರುತ್ವಾಕರ್ಷಣದಂತೆ ಎಳ್ಕೊಂಡು ನಾವು ಭೂಮಿಯಲ್ಲೇ ಇರ್ತೇವೆ ಕರ್ಮ ಬೇಕು ಅನ್ನೋ ತನಕ. ಕರ್ಮದ ಫಲವನ್ನು ಸಂಪೂರ್ಣವಾಗಿ ಬಿಟ್ಟಾಗ ಮಾತ್ರ ನಮಗೆ ಊರ್ಧ್ವ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತ ಅದನ್ನು ನಾನು ನೋಡ್ಕೊಳ್ತೇನೆ, ನೀನು ನಿರ್ಲಿಪ್ತನಾಗಿ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದೇನೆ ಹೊರತು ಫಲ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳೋ ಅರ್ಥ ಅಲ್ಲವೇ ಅಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು 31ನೇ ತಾರೀಕು ಶನಿವಾರ, ತ್ರಯೋದಶಿ ತಿಥಿ ಮತ್ತು ಇಂದು ಉಪರಿ ಚತುರ್ದಶಿ ತಿಥಿ ಕೂಡ ಇದೆ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರು. ನಮಗೆಲ್ಲ ತಿಳಿದಿದೆ, ಅನೇಕ ಬಾರಿ ನಾವು ಹೇಳಿಯಾಗಿದೆ. ಇವತ್ತಿನ ಅಧಿಪತ್ಯ ಗುರು ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ನಾನು ಗೌರವಾನ್ವಿತನಾಗಬೇಕು, ನಾನು ಬಹಳ ಆಧ್ಯಾತ್ಮಿಕವಾದಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮನೋಭಾವನೆ ಎಲ್ಲರಿಗೂ ಇವತ್ತು ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬಹಳ ಜಾಸ್ತಿ ಖೇದ ಇರಬಹುದು. ಮತ್ತು ಇಂದು ಮನೆಯ ವಿಚಾರಗಳು, ಆಸ್ತಿಪಾಸ್ತಿ ವಿಚಾರಗಳು, ಮನೆಯನ್ನು ಯಾವ ರೀತಿಯಲ್ಲಿ ನಾವು ಬೇರೆ ಕಟ್ಟಿಸೋದಾ, ಇದನ್ನು ಉರುಳಿಸೋದಾ, ಹೊಸ ಮನೆ ತಗೊಳ್ಳೋದಾ, ಬೇರೆ ಎಲ್ಲಾದರೂ ಹೋಗೋದಾ ಅನ್ನೋ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತಾ ಇರ್ತೀರಿ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿ ಇರುವವರಿಗಂತೂ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪ್ರಗತಿ ತುಂಬ ಜಾಸ್ತಿ. ಮಿಥುನ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ, ಜವಾಬ್ದಾರಿ ಹೆಚ್ಚಾಗುತ್ತೆ. ಮನೆಯ 4 ಗೋಡೆಗಳ ಮಧ್ಯೆ ನೀವು ಯಾರ ಜೊತೆ ವಾಸ ಮಾಡ್ತೀರಿ ಅವರಿಗೆ ಇವತ್ತು ಪ್ರಾಮುಖ್ಯತೆಯನ್ನು ಕೊಡಬೇಕು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಎಲ್ಲ ಬೇಗೆಗಳು ಇವತ್ತು ಮಾಯವಾಗಿರುತ್ತೆ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮಿತ್ರತ್ವಗಳಲ್ಲಿ ಒಡಕು, ಪಾರ್ಟ್ನರ್ಶಿಪ್ಗಳಲ್ಲಿ ತೊಂದರೆ ಮತ್ತು ಕಾರ್ಯಕ್ಷೇತ್ರದಲ್ಲೂ ಕೂಡ ಇವತ್ತು ಸೋಲು ಕಾಣುವಂತಹ ಸಂದರ್ಭಗಳು ನಿಮಗೆ ಬರಬಹುದು. 2 ದಿನ ಯಾವ ಮುಖ್ಯ ನಿರ್ಧಾರಗಳು ಬೇಡ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳು ಮತ್ತು ಮಿತ್ರರ ಸಮಾಗಮ ಇವತ್ತು ನೀವು ನೋಡಬಹುದು. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರ ಜವಾಬ್ದಾರಿಗಳಲ್ಲಿ ಸ್ವಲ್ಪ ತೊಂದರೆ ಇರಬಹುದು, ಆದರೂ ಅದನ್ನು ನಿಭಾಯಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಎಲ್ಲರಿಂದ ಇವತ್ತು ಗೌರವ ಪ್ರಾಪ್ತಿ. ಧನು ರಾಶಿಯವರಿಗೆ ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ನಿಮ್ಮ ಪ್ರೀತಿ ಪಾತ್ರದಿಂದ ಯಾವುದೇ ರೀತಿಯ ಸೌಹಾರ್ದ ಇವತ್ತು ನಿಮಗೆ ಸಿಗೋದಿಲ್ಲ. ಧ್ಯಾನಾದಿಗಳನ್ನು ಮಾಡಿ ಇವತ್ತು ಕಳೆದು ಬಿಡಬೇಕು. ನಾಳೆ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದಲೂ ನಿಮಗೆ ಸಹಕಾರ ಪ್ರಾಪ್ತಿ, ಸೌಹಾರ್ದತೆ ಎಲ್ಲ ನಿಮ್ಮ ಬಾಂಧವ್ಯದಲ್ಲೂ ಕೂಡ ಇವತ್ತು ಇರುತ್ತೆ. ಕುಂಭರಾಶಿಯವರಿಗೂ ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಇವತ್ತು ಆರೋಗ್ಯ ಕೂಡ ಸುಧಾರಿಸುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ಆದರೂ ಕೂಡ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡುವಂತಹ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಇವತ್ತು ಯಶಸ್ಸು ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳು, ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಮಾಡಿದರೂ ಕೂಡ ನಿಮಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ
ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.